ಅಪಾಯದ ಅಂಚಿನಲ್ಲಿ ಮಂಗಳೂರು ನಾಡ ಕಚೇರಿಯ ಕಟ್ಟಡ. ಯಲಬುರ್ಗಾ ಮತಕ್ಷೇತ್ರ ಕುಕನೂರು ತಾಲೂಕಿನ ಮಂಗಳೂರು ಹೋಬಳಿಯಲ್ಲಿ ಇರುವ ನಾಡ ಕಚೇರಿಯ ಮೇಲ್ಛಾವಣಿ ಕಾಂಕ್ರೀಟ್ ಕಿತ್ತಿರುವುದನ್ನು ಗಮನಿಸಿದ ಕೊಪ್ಪಳ ಜಿಲ್ಲಾ ಜೆಡಿಎಸ್ ವಕ್ತಾರರಾದ ಮಲ್ಲನಗೌಡ ಕೋಣನಗೌಡರು ಇಂದು ಮಂಗಳೂರು ಸರ್ಕಾರಿ ನಾಡ ಕಚೇರಿಯ ಕಟ್ಟಡದ ಮೇಲ್ಛಾವಣಿ ಎಲ್ಲೆಂದರಲ್ಲಿ ಕಾಂಕ್ರೀಟ್ ಕಿತ್ತು ಬಿದ್ದಿರುವುದನ್ನು ನೋಡಿದ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಕಚೇರಿಗೆ ಸಾರ್ವಜನಿಕರು ನಿತ್ಯ ತಮ್ಮ ಕೆಲಸಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಕಾಂಕ್ರೀಟ್ ಅವರ ಮೇಲೆ ಬಿದ್ದು ಏನಾದರೂ ಅನಾಹುತ ಆದರೆ ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರಬೇಕು ಮತ್ತು ಮಾನ್ಯ ಶಾಸಕರಿಗೆ ತಿಳಿಸಬೇಕು. ಇದು ಹಳೆ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ. ಇದೇ ಮೇಲ್ಛಾವಣಿ ಕಾಂಕ್ರೀಟ್ ಕಿತ್ತು ಬೀಳುವ ಹಂತದಲ್ಲಿ ಇದೆ. ಮಳೆ ಬಂದರೆ ಕಟ್ಟಡ ಸೋರುತ್ತದೆ. ಕಚೇರಿಯಲ್ಲಿ ಮುಖ್ಯವಾದ ದಾಖಲಾತಿ ಹಾಳಾಗ್ತವೆ. ಆದ್ದರಿಂದ ನಾಡ ಕಚೇರಿಯನ್ನ ಡೆಮಾಲಿಷ್ ಮಾಡಿ ಉತ್ತಮ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಾಣವಾಗಬೇಕೆಂದು ಮಂಗಳೂರು ಜನರ ಪರವಾಗಿ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರಿಗೆ ಈ ಮೂಲಕ ಒತ್ತಾಯ ಮಾಡುತ್ತೇನೆ ಎಂದರು. ಬ್ಯೂರೋ ರಿಪೋರ್ಟ್ ಸಿಎ ಆದಿ ಪ್ರಜಾಪವರ್ ನ್ಯೂಸ್ ಕುಕನೂರು. ವಿಧಾನಸಭಾ ಕ್ಷೇತ್ರದ ಕುಕನೂರು ತಾಲೂಕಿನ ಮಂಗಳೂರು ಹೋಬಳಿ ಇವತ್ತು ಇತಿಹಾಸದಲ್ಲಿ ಒಂದು ಅವಸಾನದ ಅಂಚಿನಲ್ಲಿರ್ತಕ್ಕಂಥ ಈ ಕಟ್ಟಡವನ್ನು ಸನ್ಮಾನ್ಯ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಇದ್ರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ಇವತ್ತು ಚುನಾವಣೆ ಬಂದರೆ ತಾವೇನು ಗ್ರಾಮದಲ್ಲಿ ಸಭೆ ಮಾಡ್ತೀರಿ, ಸರ್ವೆ ಮಾಡ್ತೀರಿ, ಜಾತಿವಾರ ಸಮೀಕ್ಷೆ ಮಾಡ್ತೀರಿ, ಏನು ಮಾಡಬೇಕು ಗೆಲ್ಲೋದಕ್ಕೆಲ್ಲ ತಂತ್ರ ಪ್ರತಿತಂತ್ರಗಳನ್ನು ಹೇಳಿತೀವಿ. ಆದರೆ ಚುನಾವಣೆ ಮುಗಿದ ನಂತರ ಆ ಕ್ಷೇತ್ರದ, ಆ ಗ್ರಾಮದ, ಆ ಹೋಬಳಿಯ ಸಮಸ್ಯೆಗಳನ್ನು ತಾವು ತ್ವರಿತವಾಗಿ ಪರಿಶೀಲಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗುತ್ತೆ. ಆದರೆ ಇವತ್ತು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಕುಕನೂರು ತಾಲೂಕಿನ ಈ ಮಂಗಳೂರು ಹೋಬಳಿ ಕಟ್ಟಡ ಅವಸಾನದ ಹಂಚಿನಲ್ಲಿರ್ತಕ್ಕಂಥದ್ದು. ಇವತ್ತು ಯಾರಾದರೂ ಸಾರ್ವಜನಿಕರು ತಮ್ಮ ಸೇವೆಯನ್ನು ಪಡೆಯೋದಕ್ಕೆ ಬಂದರೆ ಅಕಸ್ಮಾತ್ ಏನಾದರೂ ಬಿದ್ದರೆ ಪ್ರಾಣಾಪಾಯಕ್ಕೆ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಕಟ್ಟಡದಲ್ಲಿ ಇವತ್ತು ತಾವೇನು ಮಾಡ್ತಾ ಇದ್ದೀರಿ? ಅಭಿವೃದ್ಧಿ ಅಧಿಕಾರರು ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರೇ, ಕೇವಲ ಹೆಸರಿಗೆ ಮಾತ್ರ ಅಭಿವೃದ್ಧಿ ಅಧಿಕಾರರು ಅಂತ ಹಾಕ್ಸ್ಕೋಬೇಡಿ. ಇವತ್ತು ಸುಮಾರು 35ರಿಂದ 40 ವರ್ಷಕ್ಕೂ ಇತಿಹಾಸವಿರ್ತಕ್ಕಂಥ ಹೋಬಳಿ, ಒಂದು ಸ್ವಂತವಾಗಿರ್ತಕ್ಕಂಥ ಕಟ್ಟಡ ಇಲ್ಲ ಅಂದರೆ ನಮಗೆ ನೋವಾಗುತ್ತೆ. ಇವತ್ತು ನೀವು ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಏನು ಅಧಿಕಾರವನ್ನು ಅನುಭವಿಸಬೇಕು ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದೀರಿ. ಆದರೆ ಮಂಗಳೂರಿಗೆ ಒಂದು ಸ್ವಂತವಾಗಿರ್ತಕ್ಕಂಥ ಕಟ್ಟಡ, ಹೋಬಳಿ ಕಟ್ಟಡ ಇಲ್ಲ ಅಂದರೆ ನಮಗೆ ನೋವಾಗುತ್ತೆ, ನಾಚಿಕೆ ಬರುತ್ತೆ. ಇವತ್ತು ದಯಮಾಡಿ ತಾವು ಅತಿ ಶೀಘ್ರದಲ್ಲೇ ಇದನ್ನು ಡೆಮಾಲಿಷ್ ಮಾಡಿಸ್ಬೇಕು. ಜೊತೆಗೆ ಹಣವನ್ನು, ಒಂದು ಫಂಡನ್ನು, ಗ್ರ್ಯಾಂಟನ್ನು ಸ್ಯಾಂಕ್ಷನ್ ಮಾಡಿಸಿ ಕಟ್ಟಡವನ್ನು ಶೀಘ್ರವಾಗಿ ಪ್ರಾರಂಭಿಸಿ ಈ ನಮ್ಮ ಭಾಗಕ್ಕೆ ತೊಂದರೆ ಆಗ್ತಕ್ಕಂಥದ್ದನ್ನು ಅನುಕೂಲ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಇವತ್ತು ಇಲ್ಲಿ ಎಲ್ಲ ದಾಖಲೆಗಳು, ಮಳೆ ಬಂದರೆ ನೀರು ಸೋರ್ತಕ್ಕಂಥದ್ದು, ವಿದ್ಯುತ್ ಸಂಪರ್ಕದಲ್ಲಿ ಏನಾದರೂ ಅವಘಡ ಆಗಿ ಯಾರಿಗಾದರೂ ಸಾವು ನೋವು ಸಂಭವಿಸ್ಬೋದು. ಅದು ಕೂಡ ನಾವು ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ. ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರೇ, ದಯಮಾಡಿ ನನ್ನ ಮನವಿ, ದಯಮಾಡಿ ನನ್ನ ರಿಕ್ವೆಸ್ಟನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಮಂಗಳೂರು ಹೋಬಳಿ ದೊಡ್ಡ ಗ್ರಾಮ, ಇಲ್ಲಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಬಗ್ಗೆ ಒಂದು ಕನಸನ್ನು, ವಿಷನನ್ನು ಇಟ್ಕೊಳ್ಳಿ. ಈ ಮಂಗಳೂರನ್ನು ಅಭಿವೃದ್ಧಿಪಡಿಸೋದಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಪ್ಲೀಸ್ ನನ್ನ ರಿಕ್ವೆಸ್ಟನ್ನು ಪರಿಗಣಿಸಿ. ನಾನು ಹಾಡು ಮಾಡ್ತಾ ಇಲ್ಲ, ನಾನು ಆಗ್ರಹಿಸ್ತಾ ಇಲ್ಲ. ಈ ಭಾಗಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅಂತ ನಾನು ಕೇಳ್ತಾ ಇದ್ದೇನೆ. ದಯಮಾಡಿ ಈ ಮಂಗಳೂರು ಹೋಬಳಿ ಕಟ್ಟಡಕ್ಕೆ ಅತಿ ಶೀಘ್ರವಾಗಿ ತಾವೇನು ಇವತ್ತು ನಿನ್ನೆ ನೋಡಿದ್ದೀನಿ 106 ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೀರಿ ಅಂತ ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ. ಇವತ್ತು ಇದಕ್ಕೂ ಕೂಡ ಒಂದು 50 ಕೋಟಿ ರೂಪಾಯಿ ದುಡ್ಡನ್ನು ವಿನಿಯೋಗಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ. ದಯಮಾಡಿ ಸ್ವಂತವಾಗಿರ್ತಕ್ಕಂಥ ಕಟ್ಟಡ, ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ, ಜನಸಾಮಾನ್ಯರಿಗೆ ಅನುಕೂಲವಾಗ್ತಕ್ಕಂಥ ಕಟ್ಟಡವನ್ನು ಈ ಮಂಗಳೂರು ಗ್ರಾಮದಲ್ಲಿ ನಿರ್ಮಾಣ ಮಾಡುವುದರ ಮೂಲಕ ಇವತ್ತು ಮಂಗಳೂರನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಅಂತೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.